ಬೆಂಗಳೂರಿನ ನೆಲಮಂಗಲದಲ್ಲಿ ಶ್ರೀ ಸದಾಶಿವ ಮಹಾಸ್ವಾಮಿಗಳವರ ನಿರಂಜನ ಪಟ್ಟಾಧಿಕಾರದ ಸುವರ್ಣ ಮಹೋತ್ಸವ ಜರುಗಿತು. ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಸುವರ್ಣ ಮಹೋತ್ಸವದ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದರು. ಈ ಸುವರ್ಣ ಮಹೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಹಲವಾರು ಮಠಾಧೀಶರು ಉಪಸ್ಥಿತರಿದ್ದರು. 57 ಪರಮ ಪೂಜ್ಯರಿಗೆ ಪಾದಪೂಜೆ ಮಾಡುವ ಮೂಲಕ ಸುವರ್ಣ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದ ಡಾಕ್ಟರ್ ಕೆ ಸುಧಾಕರ್, ಪವರ್ ಟಿವಿ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಮೈಸೂರಿನ ಸುತ್ತೂರು ಶ್ರೀಗಳು ಪವರ್ ಟಿವಿ ಮುಖ್ಯಸ್ಥರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಪೂಜ್ಯರುಗಳಿಗೆ ಪಾದಪೂಜೆ ಮಾಡುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ. ಈ ನಮ್ಮ ಮಠ ಪವಾಡ ಶ್ರೀ ಬಸವಣ್ಣ ದೇವರ ಮಠ. 57 ಮಠಾಧೀಶರು 50 ವರ್ಷ ಪಟ್ಟಾಧಿಕಾರವನ್ನು ಸೇವೆಯನ್ನು ಪೂರ್ಣಗೊಳಿಸಿದ ಆ ಮಹಾನ್ ಧಾರ್ಮಿಕ ಚೇತನಗಳಿಗೆ ಒಂದೆಡೆ ಪಾದಪೂಜೆಯನ್ನು ಸಲ್ಲಿಸಿ ಪೂಜ್ಯರುಗಳಿಗೆ ಪವಾಡ ಬಸವಣ್ಣನವರ ಮಠದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಮಾಡಿರ್ತಕ್ಕಂಥ ಕೆಲಸ ವಿಶ್ವದ ದಾಖಲೆಯಲ್ಲಿ ಎಲ್ಲ ಒಂದು ಕಡೆ ದಾಖಲಾಗ್ತದೆ ಅನ್ನೋ ಮಾತನ್ನ ಪಟ್ಟಾಧಿಕಾರಿಗಳಾಗ್ತವೆ, ಪಟ್ಟಾಧಿಕಾರಿ ಮುಗಿತವೆ. ಪವಾಡ ಬಸವಣ್ಣನವರ ಮಠದ ಪರಮ ಪೂಜ್ಯರುಗಳಿಗೆ ಪಾದಪೂಜೆ ಮಾಡುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ. ಈ ನಮ್ಮ ಮಠ ಪವಾಡ ಶ್ರೀ ಬಸವಣ್ಣ ದೇವರ ಮಠ.